ಏನಕ್ಕೆ ಸಮಾಚಾರ? ಊಟ ಮಾಡಿದ್ಯಾ? ಆಯ್ತು ಇರು ಇನ್ನೊಂದು ಹೇಳಿದ್ರೆ ಅದಕ್ಕೆ ಊರ್ಬಜ್ನಿ ಅಂತಂದೆ. ಹೋಗ್ಬೇಕು ಮನೇಲಿ. ಏನು ನಮ್ಗೆ ಜವಾಬ್ದಾರಿ ಇಲ್ವಾ? ಯಾವ್ದಾರಿ ಅತ್ತೆ ಮನೇಲಿ ಒಳ್ಳೊಳ್ಳೆ ಊಟ ಇರ್ತಾರೆ ನೋಡಿ, ಇಲ್ಲಿ ಕುತ್ಕೊಳ್ತಾರೆ. ಏನು ಒಳ್ಳೆ ಊಟ ನಿಮ್ಮ ಮಾಡ್ಕೊಡ್ರಲ್ಲ. ಈಗೇನಕ್ಕ ಊಟ ಎಲ್ಲ ತಗೋ ಸಂಭ್ರಮ ಅನ್ನಪೂರ್ಣ ನೆಂಟರು ಬಂದಾರ ಅಂತ ಪಾಪ ಅವ್ರಿಗೂ ಸಮಯ ಇಲ್ವಾ? ಏನು ಶ್ರಮನೂ ಇಲ್ಲ ಏನಿಲ್ಲ. ಒಬ್ರು ಮನ್ಗೊಬ್ರು ಬರ್ದಂತಿರಕ್ಕದ್ದ ಹೋಗಕ್ಕದ್ದ ಬೇಜಾರೈತೆ ಬರ್ಬೇಕು ಹೋಗ್ಬೇಕು ಇಲ್ಲ ಅಂತಿಲ್ಲ. ಈಗ ನಾವು ಬಂದು 3 ತಿಂಗಳು 2 ತಿಂಗಳು ಮನೇಲಿ ಉಳ್ಕೊತಿರುವಾಗ ಸ್ಕೂಲ್ ಚಿಕ್ಕ ಮಕ್ಳು ಇದ್ದಾಗ ಉಳ್ಕೊತಿದ್ದವು ಮಾಡ್ತಿದ್ದವು. ಎಲ್ಲರೂ ಮನೇಲಿ ಯಜಮಾನ್ ಇರ್ಬೇಕು. ಹಿರಿಕ್ರು ಇಲ್ದಿರ ಅದ್ದ. ಕೆಲವ್ರು ಅಂತಾರೆ ಹಿರಿಕ್ರು ಇಲ್ದಿರ ವಯಸ್ಸಾದ ಯಾತಕ್ಕೆ ಇವು ಅಂತಾರೆ. ವಯಸ್ಸಾದವ್ರು ಆಸ್ತಿ ಬೇಕು, ವಯಸ್ಸಾದವ್ರು ದುಡ್ಡು ಬೇಕು, ವಯಸ್ಸಾಗಿರೋರು ಚಿನ್ನ ಬೇಕು. ವಯಸ್ಸಾಗಿರೋರು ಯಾಕೆ ಬೇಡ? ವಯಸ್ಸಾಗಿರೋರ್ಗಾಗ ಸ್ನಾನ ಮಾಡ್ಸಾಗಿಲ್ಲ, ಬಟ್ಟೆ ತೆಗಿಲ್ಲ, ಟೈಮ್ಗೂ ಟೀಯೋ ಕಾಫಿ ಹಸ್ನೀರು ಬಿಸಿನೀರು ಅದನ್ನ ಹೇಳ್ತಿರೋದು. ಊಟ ತಿಂಡಿ ಏನು ತಿಂದೆ ಮುಂದೆ ಅನ್ನಂಗಿಲ್ಲ ಇಲ್ಲಿ ಅವ್ರ ಆಸ್ತಿ ಬೇಕಂತ, ಅವ್ರ ಸೈಟ್ ಬೇಕಂತ, ಅವ್ರ ಚಿನ್ನ ಬೇಕಂತ, ಅವರಲ್ಲಿ ಏನೇನು ಇರುತ್ತೆ ಎಲ್ಲ ಬೇಕಂತ ಸೌಲಭ್ಯಗಳು. ಅಯ್ಯೋ ಇದಕ್ಕೆ ಮುಂಡೆ ಮಾಡಿದ್ರು ಅಂತಾರ. ಅವ್ರಿಗೆ ಇಕ್ಕಾಕ ಎರ್ಚಾಕ ಬೆಳಗಾಕ ತೊಳೆಕ ತಿರುಗ್ತಾರ. ಅವ್ರು ಮಾಡಿರ್ತಾರೆ, ಇವ್ರು ಮಾಡಿಕೋದು. ಹೌದು. ಯಾರು ಓದ್ಕೊಂಡ್ ಬಂದಾರಕ್ಕ. ಈಗ ನಾವು ಮದುವೆ ಬಂದು ಮನೆ ಹೋಯ್ತು ಓದ್ಕೊ ಬಂದವ, ನಮ್ಮ ಮಕ್ಕಳ ಮನೆಗೆ ಓದ್ಕೋದವ. ಅವ್ರಿಗೆ ಗಂಡ ಮಾಡ್ಕೊಟ್ಟಿರೋ ಅತ್ತ ಮಾಡ್ಕೊಟ್ಟಿರೋ ಭಾಗತನೇ ಮಾಡ್ಕೊತೀನಿ ಅದು ಅಂತ ಹಂಗಿದ್ಮೇಲೆ ಅವ್ರು ನೋಡ್ಕೋಬೇಕು ತಾನೆ. ಅವ್ರು ಉಣ್ಕೊ ತಿನ್ಕ ಚೌಕೆ ಮಾಡ್ಬಿಟ್ಟಿದ್ರ ನಮ್ಗೆ ಎಲ್ಲಿ ಸಿಗೋದು? ಎಲ್ಲಿ ಸಿಕ್ಕೋದು ಹೇಳಕ್ಕ? ಒಂದೇ ಹೇಳ್ತಾರೆ ತಿನ್ಬಿಟ್ಟು ಸೋಕೆ ಮಾಡ್ಬಿಟ್ಟಿದ್ರು ಅವರು. ನಮ್ಗೇನು ಸಿಗೋದು? ಅವರು ನಮ್ಮ ಮಗನಿಗೆ ಸೊಸೆಗೆ ನಮ್ಮ ಮೊಮ್ಮಕ್ಳಿಗೆ ಅಂತ ಮಡಗಿರ್ತಾರೆ. ಮಡಗಿ ಬಚ್ಚಿಟ್ಟಿರೋದನ್ನ ನಮ್ಗೆ ಕೊಡ್ತಾರೆ. ನಾವು ಅವ್ರನ್ನ ನೋಡ್ಕೊಬೇಕಾ? ಅವ್ರಿಗೇನ ಇಲ್ಲಿ ಅವ್ನಿಗೆ ಅಲ್ಲಿ ಅಪ್ಪನಿಗೆ ಅಲ್ಲಿ ಯಾರಿಗೆ ಹೇಳಿ ಚೆನ್ನಾಗಿ ಉಣ್ಕ ತಿನ್ಕಾಡ್ತಿದ್ದಾಗ ಒಂದು ಹೆಣ್ಣು ತಂದು ಕೊಡಲ್ಲ. ಒಂದು ಏನಾರು ಒಂದು ಕೇಳಿದ್ರೆ ಒಂದು ಏನು ತಂದು ಕೊಡಲ್ಲ ತಿನ್ನಕ್ಕೆ. ಸತ್ತಾದ್ಮೇಲೆ ಅವ್ವ ಮಡಗಿ ನೋಡವೋ, ಅವ್ವ ಹಣ್ಣು ಮಡಗಿ ನೋಡವೋ, ಅವ್ವ ಅದು ಮಡಗಿ ನೋಡವೋ ಅಂತ ಬರ್ತಾರೆ. ರಾಶಿ ತಿಥಿಗೆ ಬಂದ್ಬಿಟ್ಟು ತಿಥಿಲಿ ಇಷ್ಟು ಮಡಗ್ತಾರೆ. ತಂದು ನೋಡ್ಕೊಂಡ್ರೆ ಪ್ರತಿಯೊಂದು ಅಯ್ಯೋ ಕಜ್ಜಾಯ ತಿಂತಿದ್ಲು, ಅಯ್ಯೋ ಹಣ್ಣು ತಿಂತಿದ್ಲು, ಅಯ್ಯೋ ಮೀನು ತಿಂತಿದ್ಲು, ಅಯ್ಯೋ ಬಾರ್ ತಿಂತಿದ್ಲು ಅಂತಂದು ಬಿಡ ಬಿಡ್ತಾರ. ಇರುವಾಗ ಯಾಕೆ ತಂದು ಬಿಡಲ್ಲ? ಈಗ ವಯಸ್ಸಾದ ಜನ ಏನಾರು ಕೇಳ್ಕೊಂತಾರೆ ಯಾಕೆ ಮುಳ್ಳೇನಾಗಲು ಅಂತಂದು ತಂದ್ಕೊಂಡು ಬರ್ತೀನಿ. ನಾನು ನೋಡಿ ಕೇಳಿ ಸಾಕಾಗಿದೆ. ಎಷ್ಟೋ ಮನೆ ನೋಡಿ ಅಲ್ಲಿ ಅಜ್ಜಿ ಮನೇಲಿ ಇದ್ವಲ್ಲ ಅನ್ನ ನಾನು ಉಣ್ಣಾನಕ್ಕೆ ಏನು ನೋಡ್ತಿದ್ರೆ ಹೆಂಗೆ ದುಬ್ಬಿಸಿಲು ಮಗಳು. ಆಮೇಲೆ ಗೊತ್ತಾದ್ಮೇಲೆ ವಯಸ್ಸು ಮೀರಾಗಿ ಇನ್ನೇನೋ ಜೀವ ಹೋಯ್ತಾ ಇರ್ತೀನಿ ಹೇಳಿದ್ರೆ ಹುಡುಗನ ಎಲ್ಲ ತಂದು ಕವರಿಗೆ ಗುಡಿ ಹಾಕ್ತಾರೆ. ಇಷ್ಟು ಹಣ್ಣು, ಇಷ್ಟು ದ್ರಾಕ್ಷಿ, ಇಷ್ಟು ಸೇಬು, ಇಷ್ಟು ಮೋಸಂಬಿ ತರಕ್ಕೂ ಮುಂಚೆ ಇರೋ ಆ ಸಾಯ ಕೊಂದ್ರಲ್ಲಿ ತಂದಿದ್ದಂತ ಇರುವಾಗಲೇ ತಗೊಳ್ಳಿ ಒಂದು ಹಣ್ಣು ಪೀಸ್ ತಿಂದರೆ ಅದೇನು ನಮ್ಮ ಕೈಲಾಗದು ಕಣಕ್ಕ. ದೂರ ತಂದ್ಕೊಡ್ಬೇಕು. ಎಲ್ರಿಗೂ ಒಂದೇ ಸಮಯ ಇರಕ್ಕ. ಸೇಬು 200 ರೂಪಾಯಿ, ದಾಳಿಂಬೆ 200 ರೂಪಾಯಿ ಅಂತ ಎಲ್ಲ ಕೊಡೋಕ್ಕಾಗಲ್ಲಕ್ಕ. ಒಂದು ಕಿತ್ಲೆ ಹಣ್ಣು, ಒಂದು ಬಾಳೆಹಣ್ಣು, ಏನೋ ಒಂದೊಂದು ಹಣ್ಣುಗಳು ಏನು ಕೇಳ್ತಾರೆ ಅದನ್ನು ತಂದು ಕೊಟ್ಬಿಟ್ರಾಗಲ್ವಾ? ಸತ್ತೋಗಿ ತಿಥಿಗೆ ಬತ್ತಲ್ಲ ಕಾಗ ರೂತಲ್ಲಿ ಬಂದು ತಿಂತಾರೆ ಅಂದ್ಬಿಟ್ಟು ಗುಡ್ಡ ಮಾಡೋದು ಇಷ್ಟು ರಾಶಿ. ಯಾವ ಕಾಗನ ಬರಲ್ಲ, ಯಾವ ರೂತಲ್ಲಿ ಬರಲ್ಲ. ಅವರು ಸತ್ತರ್ದು ಅದೇ ಮಧ್ಯಾಹ್ನ ಸತ್ತರ್ದು ತೆಂಗ್ಲ ಬಡ್ಗಲ ಅಂತ ಗಾದೆ ಅದೇ ಹಂಗೆ ಮಾಡ್ತಾರ. ಇರೋರಿಗೆ ಯಾಕೆ ತಂದ್ಕೊಡಲ್ಲ? ಇರೋಕ್ಕೆ ತಂದು ತಿನ್ಸ್ಬೇಕು ತಾನೆ, ಇದ್ದಾಗ ತೃಪ್ತಿ ಪಡಿಸ್ಬೇಕು. ಒಂದೇನು ನಮ್ಮ ಕೈಲಿ ಇದ್ದದು ಒಂದು ಅಡುಗೆ ಅಚ್ಚುಕಟ್ಟಿಗೆ ಮನೆಲ್ಲ ಮಾಡಿದ ಅಡುಗೆ ನಾವು ಊಟ ತಿಂದು ನಾವು ಖುಷಿಯಾಗಿ ಇಟ್ಬೇಕು. ಮಕ್ಕ ಹಿಂಗೆ ಗಂಟೆ ಕಳೋದು, ಮಗ ಹಿಂಗೆ ತಿರ್ಸೋದು, ನೀರು ಕೊಡೋಣ ಕುಸು ಅಂದ್ರೆ ಕುಸ್ರೋದು ಹಂಗೆವ. ನಮ್ಮ ಆ ಜಾಗಕ್ಕೆ ಬರ್ತೀವಿ ತಾನೆ. ಈಗೇನು ವಯಸ್ಸದ ತಿರ್ತೀವಿ ಹಿಂದಕ್ಕೂ ಮುಂದಕ್ಕೂ. ನಮ್ಗೆ ವಯಸ್ಸಾಯ್ತಲ್ಲ ಆಗ ನಮ್ಮ ಪರಿಸ್ಥಿತಿ ಏನಾದ್ರು ಅದನ್ನ ಯೋಚನೆ ಮಾಡಬೇಕು. ಯಾರ್ಯಾರು ಎಣ್ಣೆ ಅಲ್ಲಿ ಗಂಡಿ ಅಲ್ಲಿ ಸೊಸೆಯಾದರೂ ಅಷ್ಟೇ, ಅತ್ತೆಯರಾದರೂ ಅಷ್ಟೇ ಹೆಣ್ಮಕ್ಳ ಥರ ಅವ್ರನ್ನ ಟ್ರೀಟ್ ಮಾಡಬೇಕು. ಇರುವಾಗ ಒಂದು ಹಣ್ಣು ಹಂಪಲ ಅದು ಇದು ತಂದು ಕೊಡಬೇಕು. ಅದು ಬಿಟ್ಟು ಸಾಧಾರಣ ತಂದು ಇಷ್ಟು ಸಮಾಧಿ ಕಾಲದಲ್ಲಿ ಇಷ್ಟು ಸುರಿದ್ರ ಅಯ್ಯೋ ಹಣ್ಣು ತಿಂತಿರು ಕಣಕ, ಆಗ ಮೀನು ತಿಂತಿರು ಕಣಕ, ಕೈಮ ತಿಂತಿರು ಕಣಕ, ಮೊಟ್ಟೆ ಎಗ್ ಪಪ್ಸ್ ತಿಂತಿರು ಕಣಕ ಅಂತ ಬೇಜಾರು ಗುಡ್ಡೆ ಹಾಕ್ತಾರಲ್ಲ. ಅದಕ್ಕೂ ಮುಂಚೆ ಚೆನ್ನಾಗಿರೋಲ್ಲಿ ತಿನ್ಸ್ಬಿಟ್ರೆ ಅವ್ರು ಹಾಕಿ ಚೆನ್ನಾಗಿ ಸಿಕ್ಕಿದ್ದ ಪಾಪ ಸತ್ತರುವ ಇರೋ ಗಂಟೆ ತಿನ್ಸಿ ಇದು ಮಾಡ್ಬೇಕಣಕ್ಕ. ಏನಕ್ಕೆ ಯಾರು ಏನಕ್ಕೆ ಹೋದ್ರಕ್ಕ? ನಾವು ಇನ್ನೊಂದು ವಿಷಯ ಗೊತ್ತಾಗ ಹೆಣ್ಮಕ್ಳಿಗೆ ಕೇಸಕ್ಕೆ ಏನಕ್ಕೆ ಕಥ ಕೋರ್ಟಲ್ಲಿ ನಿಂತಾರಲ್ಲಂಗ. ಜಾತಿಗೆವ ನಾನು 15 ವರ್ಷ ಗಂಟ ಕೋರ್ಟ್ ಬಾಕ್ಲ ಮೆಟ್ಟ ಎಲ್ಲಿ ಮುಗಿದಾಗ ಕೋರ್ಟ್ ಬಂದ್ಮೇಲೆ ಬೇಜಾರಾಗಿ ಕೋರ್ಟ್ಗಾಗಿ ವಾಸಿ ಭಾಗ ಬಂದು ನಾವು ತಿನ್ನೋ ಗಂಟೆ ನಾವೇ ಇದ್ದೇವೆ ಇರಲ್ಲ. ಏನಕ್ಕೆ ಅವೆಲ್ಲ ಈ ಜಮೀನು ಬೇಡ, ಆಸ್ತಿನೂ ಬೇಡ, ಈ ಲಾಯಕ್ ಕಟ್ಕ ತಿರ್ಗೋದು ಬೇಡ ಅಂತ ಕಣ್ಣೀರು ಕೊಡ್ತೀನಿ. ಇಲ್ಲ ಕಣಕ. ಈಗ ನಮ್ಮ ಗಂಡ ಮನೇಲಿ ಅಷ್ಟೇ ಇಷ್ಟ ಇದ್ಮೇಲೆ ಯಾಕೆ ತಗೊಂಡು ಕೇಸ್ ಹಾಕಬೇಕು? ಹಂಗೆ ತಿಳ್ಕೋಬೇಕಲ್ಲ. ಏನು ಕೇಳು
ಅವ್ರು ಗೊತ್ತು ಅಪ್ಪನ ಮನೆಯವ್ರಿಗೆ 6 ಕಾಸು 3 ಕಾಸು ಅವ್ರು ಕೊಡ್ತಾರಕ್ಕ. ಕೊಡ್ದೈತೆ ಯಾರಿದ್ದಾರ ಈಗಿನ ಕಾಲದಲ್ಲಿ? ಅವ್ರು ತಿಳ್ಕೊ ಕೊಟ್ಬಿಟ್ಟು ಕೊಡ್ಲೇಬೇಕು ಕಣಕ್ಕ, ಕೊಡ್ಲೇಬೇಕು. ಯಾಕೆ ಕೊಡಲ್ಲ? ಕೊಡ್ತಾರ. ಅವರು ತಿಳ್ಕೊ ಕೊಟ್ಟಿದ್ರೆ ಅಷ್ಟೇ ಇಷ್ಟು ಅವ್ರು ಯಾಕೆ ಕೇಸ್ ಹಾಕಕ್ಕೆ ಹೋಗೋದು? ಅಯ್ಯೋ, ಅವ್ರು ಕೇಸ್ ಹಾಕಿ ಅವ್ರು ದುಡ್ಡು ತಗೊಂಡು ಅವ್ರ ಆಸೆ ತಗೊಂಡು ತಿನ್ನಗಂಟ ಅವ್ರು ಇದ್ದಾರೆ ಇರೋದು ಯಾತಿಗೆ? ಯಾವತ್ತು ಏನಾರ ಒಂದು ತಿಂಗಳಾಗ ನೀನೇನ ಕೋರ್ಟ್ ಮೆಟ್ಲು ಬಾಗ್ಲ ಹತ್ತದು ಒಂದೇ, ಮಸಾಲದಲ್ಲಿ ಸಾಯೋದು ಒಂದೇ ಕಣಕ, 2 ಒಂದೇ ಕಣಕ. ಬೇಗ ತಿರಲ್ಲ ಕಣಕ. ನೀನೇ ನೋಡಲ್ವ, ನಾವು ಹಾಕಿಲ್ವಾ ಕಣ್ಣ ಮಲೆಯಲ್ಲಿ ಏನು ಈ ಪಾಟಿ ಏನು ಅತಿಥಿ ಮಾಡಿ ಏನು ಕೊಡ್ದಂತೆ ನಮ್ಗೆ ಹೆಂಗೆ ಬಂದ್ರೆ ಅವತ್ತು? ಹಾಂ ಅವ್ವ ನೀನೇ ಕಣವ ಅಂದ್ರೆ ಅವ್ರು ಬಂದರು ನಮ್ಗೆ. ಅವ್ರ ಕೆಲಸ ಎಲ್ಲ ಮುಗೀತಲ್ಲ, ಇನ್ನೂ ಮುಂದುವರಿನಿಲ್ವಲ್ಲ, ಹೆಂಗೆ ಜಾಸ್ತಿ ಕೊಟ್ಟರು ನೋಡಕ್ಕೆ. ನಾನು ಹೋಗಿದ್ದಾಗ ಅವ್ರ ಹತ್ರ ಮಾಡ್ತಾರಲ್ಲ, ಹೆಂಗೆ ನಂಬೋದು ಇವ್ರನ್ನ ಜನಗಳನ್ನ? ನಮ್ಮ ಚಿಕ್ಕ ಮೋದಿರ್ತಾನೆ ಹೆಂಗೆ ನಂಬೋದಕ್ಕ ಹೇಳು? ಮಾಡಿದ್ರೆ ತಪ್ಪಲ್ವಕ್ಕ? ಅದಕ್ಕೆ ಜನಗಳು ಹಿಂಗೆ ಕೇಸಕ್ಕೆ ಸಾಯೋದು. ಅವ್ರು ಕರೆಕ್ಟಾಗಿ ಕೊಟ್ಬಿಟ್ರೆ ಯಾರು ಹಾಕ್ತಾರೋ, ಯಾರು ಏನೋ ಹಾಕರಕ್ಕ. ಆದರೂ ಈ ಕೇಸು ಕೋರ್ಟು ಕಚೇರಿಗೆ ಹೋಗ್ಬಾರ್ದು ಕಣಕ್ಕ. ಎಣ್ಣೆಯಲ್ಲಿ ಗಂಡಿಯಲ್ಲಿ ಹೋಗಿ ಬೇಗ ಆಗ ಇದೆಲ್ಲ ಇತ್ತಿಲ್ಲ. ಎಲ್ಲಿ ತಕ್ಕ ಏನು ಇರೋದು ಯಾವ ಕಡೆ ಅದು ಏನಾಗ್ಬಿಡುತ್ತೆ ಗೊತ್ತಕ್ಕ? ಈಗ ಆಗ ಆಸ್ತಿ ಹೆಂಗೆ ಅಂದ್ರೆ 1 ಎಕರೆ 1,000 1,500 2,000 ಇತ್ತು ಅಕ್ಕ. ಆಸ್ತಿಗೆಲ್ಲ ಗೊತ್ತಿತ್ತಿಲ್ಲ. ಈಗ ಏನಾಗ್ಬಿಟ್ಟದ? ಈಗ ರೇಟ್ ಯಾವಾಗ ಆಯ್ತು? ಈಗ 1 ಎಕರೆ 50 ಸಂಬಂಧ ಇಲ್ಲ, ತಂಗ ಸಂಬಂಧ ಇಲ್ಲ, ಅಪ್ಡೇಟ್ ಸಂಬಂಧ 1 ಎಕರೆ 50 ಲಕ್ಷ 30 ಲಕ್ಷ 40 ಲಕ್ಷ ಹಿಂಗೆ ಆಗ್ಬಿಟ್ಟದಕ್ಕ. ಯಾವಾಗ ಹಿಂಗಾಯ್ತು? ಯಾವಾಗ ಕಟ್ಕೊಂಡ್ ಏನ ಕೋರ್ಟ್ಗೆ ಹೋಗೋ ಸರಿ ಕೇಸ್ ಹಾಕ ಸರಿ ತಗೊಳ ಸರಿ ನಂಗೆ ಆಗ್ಬಿಟ್ಟದ. ಹೆಣ್ಮಕ್ಳು ಗಂಡು ಮಕ್ಳು ಎಲ್ಲ ಕೇಸು 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 ಅಂತ ಹೋಗಿ ನಿಂತ್ಕೊಂಡ ಕೋರ್ಟ್ ಮೆಟ್ಲ ನೋಡಿದ್ರೆ ಕೋರ್ಟಲ್ಲಿ ಸಾಧ್ಯನೇ ಇಲ್ಲ. ಕೋರ್ಟ್ಗೆ ಹೋದ ಜನ ಮಸಾಣಕ್ಕೆ ಹೋದ ಹೆಣ ವಾಪಸ್ ಬರಲ್ಲ ಅಂತಲ್ಲ, ಹಂಗೆ ತೀರಲ್ಲ ಅಂತಾರಲ್ಲ ನ್ಯಾಯ, ಅದೇ ಸೇಮು. ಕೋರ್ಟ್ಗೆ ಹೋದ ಜನ ಮಸಾಣಕ್ಕೆ ಹೋದ ಹೆಣ ಎರಡೂ ಒಂದೇ. ಕೋರ್ಟ್ಗೆ ಹೋಗ್ಬಾರ್ದು. ಹೋಗೋಕ್ಕೂ ಮುಂಚೆ ಮನೇಲಿ ತೀರ್ಮಾನ ಮಾಡ್ಕೊಂಡು, ಮನೇಲಿರೋರು ಅಷ್ಟೇ, ಅಣ್ಣ ತಮ್ಮಂದಿರು ಅಷ್ಟೇ, ಅಕ್ಕ ತಂಗಿರಾದ್ರು ಅಷ್ಟೇ, ಅಪ್ಪ ಉದಿರಾದ್ರು ಅಷ್ಟೇ, ಮಕ್ಳಿಗೆ ಆಳೆ ಹಂಚಿ ಕಡಿ ಇದು ಇದ್ದರಲ್ಲಿ 2 ಭಾಗ ಮಾಡಿ ಮಕ್ಳಿಗೆ ಅವ್ರಿಗೂ ಏನು ಅಲ್ಪ ಸ್ವಲ್ಪ ಹೆಣ್ಮಕ್ಳು ಖರ್ಚು ಮಾಡಿ ಮದುವೆ ಮಾಡಿರ್ತಿದ್ದಾರೆ. ಕೊಟ್ಬಿಡಿ. ಯಾಕೆ ಆ ಕಾಲದಲ್ಲಿ ನಮ್ಮ ಮಕ್ಕಳಿಗ ಅವತ್ತು ಎಷ್ಟೇ ಕೋಟಿ ಏನು ಮಾಡಿಲ್ಲ, ಅವ್ರಿಗೆ ಅಷ್ಟು ಹೆಲ್ಪ್ ಮಾಡೋ ಅಂತ ತಿಳ್ಕೊಂಡು ಮಾಡೋರು ಅವರು ಅದಕ್ಕೆ ಮದುವೆ ಮಾಡಿಲ್ವಾ? ಅವ್ರಿಗೆಲ್ಲ ಮಾಡಿ ಕಳಿಸಿಲ್ವ? ನಾವೇನು ಕೊಡೋ ಅಂದ್ರೆ ಏನು? ಆದ್ರೂ ಇನ್ನೊಂದು ವಿಶೇಷ ಏನೋ ಗೊತ್ತಕ್ಕ? ತಗೋಗಿ ಕೇಸ್ ಹಾಕ್ತಾರೆ. ಗಂಡು ಮಲಿ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಆಸ್ತಿ ಇರೋರು ಅಪ್ಪನ ಕೇಳ್ಬೋದು ಕಣಕ. ಅಲ್ಪ ಸ್ವಲ್ಪ ಇರೋರು ಅಂದ್ರೆ ಅವ್ರಿಗೂ ಕಷ್ಟ ಸುಖ ಬೇಡವಾಗಿ ನಮ್ಮ ಮನೇಲಿ ಇಲ್ವಾ ಅಂತ ತಿಳ್ಕೊಬೋದು. ನಮ್ಮ ಮನೆಯಲ್ಲ ಇರ್ತ ಅವ್ರಿಗೂ ಅಪ್ಪನ ಮನೆದಂತ ಆಸೆ ಕೆಲವ್ರಿಗೆ ಹಂಗಿರುತ್ತೆ, ಕೆಲವ್ರಿಗೆ ಹಿಂಗಿರುತ್ತಕ್ಕ. ಅದೆಲ್ಲ ಕಾಲಸ್ಥಿತಿ ಹೆಂಗಿದ್ದು, ಕಾಲಸ್ಥಿತಿ ಹೆಂಗದ. ಆದರೂ ಅವರು ಅಪ್ಪನ ಮನೆಯವರು ಸ್ವಲ್ಪ ತಿಳ್ಕೊಂಡು ಸಪೋರ್ಟ್ ಮಾಡ್ಬೇಕು, ಹೆಣ್ಮಕ್ಳು ಕೊಡ್ಬೇಕು ಕಣಕ, ಕೊಡ್ಬೇಕು. ಅವ್ರು ಕೊಟ್ಬಿಟ್ರೆ ಅವ್ರೇ ಕೋರ್ಟ್ಗೆ ಹೋದ್ರೆ ಕರೆಕ್ಟು. ಏನು ಮಾಡೋಕ್ಕಾಗಲ್ಲ. ಅವರು ತಿಳ್ಕೊಂಡು ಹೋಗ ಒಂದು ಮನೇಲಿ ಗೌರ್ಮೆಂಟ್ ಕಾನೂನೇ ಆ ಥರ ಕಾನೂನು ಬರೋದಕ್ಕಿಂತ ಮುಂಚೆ ಅಕ್ಕ ಮಾನವೀಯತೆ ದೃಷ್ಟಿಯಿಂದ ಕಾನೂನು ಸೈಡಿಗೆ ಬಿಸಬೇಕ. ಒಂದು ಮನೇಲಿ 5 ಜನ ಮಕ್ಳು ಹುಟ್ಟಿದ್ಮೇಲೆ ಮುಕ್ಕಾಲು ಒಂದು ಭಾಗ ಗಂಡು ಮಕ್ಳಿಗಾರ, 1/4 ಭಾಗನಾರು ಹೆಣ್ಮಕ್ಳು ಕೊಡ್ಬೇಕಲ್ವಾ? ನ್ಯಾಯ ಧರ್ಮ ಅದು. ಕಷ್ಟ ಸುಖಕ್ಕೆ ಬೇಕು. ಆದ್ರೂ ಏನು ಮಾಡಾರ ಕೇಳೋದೇ ಬೇಡ. ಆದ್ರೂ ಅವ್ರಂಗೆ ಹೋಗೋ ತಪ್ಪು ಏನು ಗೊತ್ತಾಗ? ಕುಂತ್ಕೊಂಡು ಮಾತಾಡೋ ಸಮಸ್ಯೆ ಬಗೆಹರಿಸ್ಬೇಕು. ಕೋರ್ಟ್ಗೆ ಹೋದ್ಮೇಲೆ ನಾವು ತಿನ್ನಂಗಿಲ್ಲ ಮಾಡಂಗಿಲ್ಲ, ಸಹಾಯಕ್ಕೆ ಅಂಕದಲ್ಲಿ ಬರ್ತದೆ ದುಡ್ಡು ಅಷ್ಟೇ. ಕೊಟ್ಟವ್ನು ಬಾಡಂಗೆ ಇಸ್ಕೊಂಡು ಇರ್ಬೋದ ಅಂತ ಇರ್ಬೋದ್ರ ಅವ್ನು ತಿಂತಾರಲ್ಲ ಲಾಯರ್ ದಪ್ಪ ಮಾಡ್ತಾರೆ ಎಲ್ಲ. ಲಾಯರು ನಾವು ಬೀಚ್ ಕೊಟ್ಟಿರ್ತಾನೆ ಪಾಪ ಅವರೇ ಲಾಯರ್ ದಪ್ಪ ಮಾಡ್ತಾರ. ಈಗ ಲಾಯರು ನೀನು ಒಂದು ಪಾರ್ಟಿ ಅನ್ಕೊ, ನೀನು 20,000 ಕೊಡ್ತಿದೆ, ನನ್ನ ಕೈಲಿ 10,000 ಕೊಡೋಕ್ಕಾಗೋದು. 10,000 ಕೊಡೋಂಗಿದ್ದನೋ 20,000 ಕೊಡೋಂಗಿದ್ದನೋ ಅಂತ ಹಿಂಗೆ ಆಯ್ತಿರೋದು. ಈ ಕಡೆ ಫೋರ್ಜರಿ ಆಯ್ತಿರೋದು ಕೋರ್ಟ್ಗಳಲ್ಲಿ, ಹಿಂಗೆ ಫೋರ್ಜರಿ ಆಯ್ತಿರೋದು. ನನ್ನ ಹಿಂದಕ್ಕೆ ಹಾಕ್ತಾರ, ಜಾಸ್ತಿ ದುಡ್ಡು ಕೊಡೋದು ಮುಂದಕ್ಕೆ ತೋರ್ತಾರೆ. ಹಿಂಗೆ ಆಯ್ತಿರೋದು. ಕಾನೂನು ಯಾವತ್ತೂ ಕರೆಕ್ಟಾಗದ. ಕಾನೂನು ನಡೆಸೋ ಜನಗಳು ಸರಿಯಿಲ್ಲ ಸ್ನೇಹಿತರೆ. ದಯವಿಟ್ಟು ಆಸ್ತಿ ವಿಚಾರದಲ್ಲಾದರೂ ಅಷ್ಟೇ, ಏನೇ ಆದರೂ ಅಷ್ಟೇ, ಅಪ್ಪ ಅಮ್ಮಂದಿರೇ ಅಣ್ಣ ತಮ್ಮಂದಿರೇ ನೀವು ಅಷ್ಟೇ, ಹೆಣ್ಮಕ್ಳಿಗೆ ಏನು ಕೊಡಬೇಕು ಅಷ್ಟೇ ಇಷ್ಟೋ. ಗಂಡು ಮನೆಯಲ್ಲಿ ಎಷ್ಟೇ ಕೋಟಿ 100 ಕೋಟಿ ಆಸ್ತಿ ಇದ್ರೂ ಅಪ್ಪನ ಮನೆ ಆಸೆ, ಹೆಣ್ಮಕ್ಳಿಗೆ ತವ್ರ ಮನೆಯದು ಆಗಿನಿಂದ ಬಂದ್ಬಿಟ್ಟದ ಆಸೆ. ಅಲ್ಪ ಸ್ವಲ್ಪ ನೀವು ಮುಕ್ಕಾಲು ಭಾಗ ಮಾಡಿಕೊಳ್ಳಿ, ಕಾಲು ಭಾಗ ಕೊಡಿ, ಏನು ತೊಂದರೆ ಇಲ್ಲ. ಆ ಥರ ಮಾಡ್ಕೊಳ್ಳಿ. ಸುಮ್ಮನೆ ಕೋರ್ಟು ಕಚೇರಿ ಅನ್ಕೊಂಡು ಹೋಗಿ ಅಲ್ಲದ್ರೆ ಏನು ಸಿಗೋಲ್ಲ, ಏನು ಪ್ರಯೋಜನ ಇಲ್ಲ. ಆ ಕೋರ್ಟಲ್ಲಿ ಹೋಗಿ ಈತಗ ಸಂಬಂಧನೂ ಕಳ್ಕೊಂಡು, ಈತಗ ಬಂಧು ಬಾಂಧವನು ಕಳ್ಕೊಂಡಿದ್ರೆ, ಅಣ್ಣ ತಮ್ಮದಿರ ಸಂಬಂಧನೂ ಕಿತ್ತೋಗಿರುತ್ತೆ. ಏನು ಪ್ರಯತ್ನ ತಿಂದಿರ್ತಾನೆ. ರಕ್ತ ಸಂಬಂಧಿಗಳಿಗೆ ಏನು ಬೆಲೆ ಇದ್ದು ಹೇಳಿ? ಅಲ್ಪ ಸ್ವಲ್ಪ ನೀವು ತಿಳ್ಕೊಂಡು ಹೆಣ್ಮಕ್ಳಿಗೆ ಏನು ಸಪೋರ್ಟ್ ಮಾಡಬೇಕು ಸಹಾಯ ಮಾಡಿ, ಬೇಜಾರು ಮಾಡಬೇಡಿ. ಅವರು ತವ್ರ ಮನೆ ಚೆನ್ನಾಗಿರ್ಬೇಕು ಅಂದರೆ ಹೆಣ್ಮಕ್ಳು ಸಪೋರ್ಟ್ ಮಾಡೋ ಸಹಾಯ ಮಾಡಬೇಕು. ಅದೇ ಥರ ಹೆಣ್ಮಕ್ಳು ಅಷ್ಟೇ ನನ್ನ ತವ್ರ ಮನೆ ಚೆನ್ನಾಗಿರಲಿ ಅಂತ
ಜಾಸ್ತಿ ಕೇಸ್ ಹಾಕೊಂಡು ಹೋಗೋದು ಹಿಂಗೆ ಮುಂದುವರಿಸ್ಕೋಬೋದು ಹಂಗೆಲ್ಲ ಮಾಡೋಕೆ ಹೋಗ್ಬೇಡಿ. ನಾನು ತವ್ರ ಮನೆ ಬದುಕಲಿ ನಮಗೂ ಖುಷಿ ಅಂದ್ಬಿಟ್ಟು ಮಾತಾಡ್ಕೊಂಡು ಏನು ನಿಮ್ಗೆ ಅವ್ರ ದುಡ್ಡಲ್ಲಿ ನಾವು ಅಷ್ಟು ಇಷ್ಟು ಅಂದರೆ ನಿಮ್ಮ ದುಡ್ಡಲ್ಲಿ ಅವ್ರ ದುಡ್ಡಲ್ಲಿ ಎಷ್ಟು ಕೊಡ್ಬೇಕು ಅನ್ಸುತ್ತಾ ಅಷ್ಟು ಕೊಡ್ತಾರೆ, ನೀವು ಈಸ್ಕೊಳ್ಳಿ. ವಾದ ವಿವಾದಗಳು ಬೇಡ. ಅದೇ ಥರ ಅಪ್ಪನ ಮನೆಯವರು ಅಷ್ಟೇ ನಮ್ಮ ಹೆಣ್ಮಕ್ಳಿಗೆ ಎಷ್ಟು ಕೊಡಬೇಕು ಪಾಪ ಚೆನ್ನಾಗಿರಲಿ. ಅವರು ಯಾಕೆ ಅವ್ರು ಬೇಜಾರು ಮಾಡೋದು? ನಮ್ಮ ಜೊತೆಲಿ ಹುಟ್ಟಿರಲ್ಲ ಅವರು, ನಮ್ಮ ಥರನೇ ತಾನೇ ಹುಟ್ಟಿರೋ ರಕ್ತ ಅಂತ ಹುಟ್ಟಿರೋಂಥ ನೀವು ತಿಳ್ಕೊಂಡು ನೀವು ಕೊಡಬೇಕು. ಅಪ್ಪ ಅಮ್ಮಂದಿರ್ಗ ಅಣ್ಣ ತಮ್ಮದಿರ್ಗ ತಂಗಿರ್ಗ ಎಲ್ರಿಗೂ ಸೇರಿಸಿ ಹೇಳ್ತಾರೆ ಈ ವಿಡಿಯೋನ. ಹಂಗಾಗಿ ನಾವು ಕೋರ್ಟಲ್ಲಿ ನೋಡಿ ಸಾಕಾಗಿ ಅಪ್ಪ ನಾವು ಕಣ್ಣಲ್ಲಿ ಬರೀ ಆಸ್ತಿ ವಿಚಾರ ಕೇಸು ಇನ್ನೇನೂ ಇಲ್ಲ, ಜಾಸ್ತಿ ಇನ್ನೇನೂ ಇಲ್ಲ. ಫ್ಯಾಮಿಲಿ ಕೋರ್ಟಲ್ಲಿ ಬರೀ ಇದೆ. ಸುಮ್ಮನೆ ಗಿಚಿ ಅಂತಾರೆ ನೋಡಿ ಸಾಕಾಗದ. ದಯವಿಟ್ಟು ಅದೇನು ಹೇಳ್ತಾರಲ್ಲ, ಕೂಸು ಪಡೋನಾದ್ರೆ ಮೂರನೇವ್ರಿಗೆ ಲಾಭ ಅಂತ, ಗಾದೆ ಸರಿಯಾಗಿ ಗೊತ್ತಿಲ್ಲ. ಹಂಗೆ ನಾವು ತಗೋಗಿ ಲಾಯರ್ಗಳು ತಿನ್ನಿಸೋದು. ಲಾಯರ್ಗಳು 3 ವರ್ಷ ಆಗೋ ಕೇಸನ್ನು 30 ವರ್ಷ ಮಾಡ್ತಾರೆ. 30 ವರ್ಷ ಹಾಕಿ ನಾವು ಕೇಸ್ ಹಾಕಿ ನಾವು ತಿಂದು ನಾವು ಉಣ್ಣಗಂಡ ನಾವೇ ಸತ್ತಾಗಿರ್ತೀವಿ. ಆ ಕೇಸು ಮುಂದೆ ಮಕ್ಕಳು ನಡೆಸ್ತಾ ಅನ್ನೋದು ಏನು ಗ್ಯಾರಂಟಿ? ಏನು ಕೋರ್ಟಲ್ಲಿ ಸುಮ್ಮನೆ ಲಾಯರ್ಗಳು ತುರ್ತು ತಿಂತಾನೇ ಇರ್ತಾರೆ. ನೀವು ತಗೊಂಡೋಗಿ ಸುರಿತಾನೇ ಇರ್ತಿದ್ದೀರಿ. ಅದು ಕೈಗೆ ದುಡ್ಡು ಬರೋಲ್ಲ, ನೀವು ತಿನ್ನಲ್ಲ. ಅದು ಯಾಕೆ ಸುಮ್ಮನೆ ಹಿಂಗೆ ಕೋರ್ಟು ಕಚೇರಿ ಅನ್ಕೊಂಡು ಎಲ್ಲ ಬಿಟ್ಬಿಟ್ಟು ಯಾರ್ಯಾರು ಅಷ್ಟೇ ಕುಂತ್ಕೊಂಡು ಮನೇಲಿ ಅಷ್ಟು ಇಷ್ಟು ಅಂತ ವಾದಿಸ್ಬೇಡಿ. ಅಪ್ಪನ ಮನೆ ಏನು ಕೊಡ್ತಾರೆ ಅದನ್ನ ಈಸ್ಕೊಂಡು ನೀವು ಅನುಭವಿಸಿ. ಅಪ್ಪ ಅಮ್ಮಂದಿರು ಅಷ್ಟೇ, ಅಣ್ಣ ತಮ್ಮಂದಿರು ಅಷ್ಟೇ. ನೀವು ಅಲ್ಪ ಸ್ವಲ್ಪ ಮಕ್ಕಳಿಗೆ ಹೆಣ್ಮಕ್ಳಿಗೆ ಏನು ಕೊಡ್ಬೇಕು ಧರ್ಮವಾಗಿ ನ್ಯಾಯ ದೃಷ್ಟಿಯಿಂದ, ಕಾನೂನು ದೃಷ್ಟಿ ಬಿಟ್ಟಾಗಿ ಸೈಡ್ಗೆ ಮಾನವೀಯ ದೃಷ್ಟಿಯಿಂದ ನಮ್ಮ ಜೊತೆ ಹುಟ್ಟಾರ ಅಂದ್ಬಿಟ್ಟು ಅವ್ರಿಗೆ ಏನು ಕೊಡ್ಬೇಕು ಕೊಟ್ಬಿಟ್ಟು ಕೈ ತೊಳ್ಕೊಳ್ಳಿ. ಕೇಸು ಅಂದ್ಕೊಂಡ್ರೆ ಇದ್ದಾಗ ಅಪ್ಪನ ಮನೆಯವ್ರು ಅಲೇಬೇಕು, ಇದ್ದಾಗ ಗಂಡ ಹೆಣ್ಮಕ್ಳು ಅಲೇಬೇಕು. ಎಲ್ಲ ದಯವಿಟ್ಟು ಬಿಟ್ಬಿಡಿ. ನಾನು ವಿಡಿಯೋದಲ್ಲಿ ತಪ್ಪಿದ ಕ್ಷಮೆ ಇಲ್ಲಿ. ಇವೆಲ್ಲ ನೋಡಿ ಬೇಜಾರು ತುಂಬ. ಹಂಗಾಗಿ ಅದನ್ನ ಬಿಡಿ. ಕೇಸು ಪಾಸು ಅಂದ್ಕೊಂಡು ಹೋಗ್ಬೇಡಿ. ಏನಕ್ಕೆ ಎಲ್ಲ ಲಾಭಗಳನ್ನೂ ಲಾಯರ್ಗಳಿಗೆ ಸಿಗೋದು ಲಾಭ, ನಿಮ್ಗೇನು ಸಿಗೋಲ್ಲ. ಅವ್ರು ಅಷ್ಟು ತಿನ್ನೋದು, ನೀವು ಅಷ್ಟು ತಿನ್ಕೊಂಡು ಪೋಲ್ ಮಾಡ್ಕೊಂಡು ಕಷ್ಟ ಸುಖ ನಮ್ಮ ನೊಂದು ಬೆಂದು ದುಡ್ದು ಹಾಕ್ತಿದ್ದೀರಿ ದುಡ್ಡನ್ನ. ಏನು ಪ್ರಯೋಜನ? ಅದೆಲ್ಲ ನಿಮ್ಮ ಕೈ ಸೇರ್ಬೇಕು ಅಂದ್ರೆ ಕೇಸು ಹಾಕ್ಬಿಡಿ, ಏನೂ ಹಾಕ್ಬಿಡಿ. ಮಾತಾಡ್ಕೊಂಡು ಕುಂತ್ಕೊಂಡು ಮಾತಾಡಿ ಅಷ್ಟೇ. ಮಾತಾಡ್ಕೊಳ್ಳಿ. ಅಲ್ಲಿ ಹೋಗೋದು ಕೇಸ್ ಹಾಕೋದು, ನಮ್ಮ ಅಣ್ಣ ಹಿಂಗೆ, ನಮ್ಮ ತಮ್ಮ ಹಿಂಗೆ, ನನ್ನ ತಂಗಿ ಹಿಂಗೆ, ನಮ್ಮ ಅಣ್ಣ ನಮ್ಮ ಅಕ್ಕ ಹಿಂಗೆ, ಏನೂ ಬರೋಲ್ಲ. ಮನೇಲಿ ಕೂತ್ಕೊಂಡು ಮಾತಾಡ್ಬಿಟ್ರೆ ಅಷ್ಟೇ ಇಷ್ಟು ಅಲ್ಲಕ್ಕ, ಏನೂ ಸಮಸ್ಯೆ ಬರೋಲ್ಲ. ಕೋರ್ಟು ಕಚೇರಿ ಹಚ್ಕೊಂಡು ಯಾಕೆ ಸುಮ್ಮನೆ ಸಂಬಂಧಗಳು ನಾವು ಮಾಡಿದ್ರಿ? ಸಂಬಂಧಗಳಿಗೆ ಬೆಲೆ ಕೊಡಿ. ನಿಮ್ಮ ರಕ್ತ ಸಂಬಂಧ, ನಿಮ್ಮ ರಕ್ತದಲ್ಲಿ ಹುಟ್ಟಾರ ಅಂದಮೇಲೆ, ಒಂದು ತಾಯಿ ಹೊಟ್ಟೆಲಿ ಹುಟ್ಟಾರ ಅಂದಮೇಲೆ ಅವ್ರಿಗೂ ಏನು ಸಪೋರ್ಟ್ ಮಾಡೋಕೆ ಸಹಾಯ ಮಾಡಬೇಕು. ನೀವು ನಿಂತಿದ್ದು ಚೆನ್ನಾಗಿರೋ ಹಚ್ಕಟ್ಟೆ ಮಡಿಕೊಳ್ಳಿ. ಅವ್ರಿಗೂ ಒಂದು ಕಾಲವಾಗಿ ಏನು ಸಪೋರ್ಟ್ ಮಾಡೋಕೆ ಸಹಾಯ ಮಾಡಿ. ಏನಿವಮ್ಮ ಭಾಳ ನ್ಯಾಯಾಧೀಶಿರ್ತಾರೆ, ಹೇಳ್ಬಿಟ್ರೆ ಅಂದ್ಕೊಳಕ್ಕೆ ಹೋಗ್ಬೇಡಿ. ನಾವು ನೋಡಿ ಸಾಕಾಗೋದಕ್ಕೆ ಹೇಳ್ತೀವಿ. ಇನ್ನು ಮುಂದಕ್ಕೆ ನೀವು ಹುಟ್ಟಿದ್ದು ಕೊಡೋದು ಬಿಡೋದು ನಿಮಗೆ ಹುಟ್ಟಿದ್ದು ನೋಡ್ತೀವಿಲ್ಲ ಅಂತ ನಾವು ಹೇಳ್ತೀವಿ. ನಿಜ ಅದ್ರ ಏನೈತೆ 10 ವರ್ಷ ಗಂಟೆ ಏನು ತಿಂದಾರ ಅವರು? ಅಲ್ಲ ಯಾರು ತಿಂದಾರ ಅಂತ ಕೇಳೋರು ಕೇಳ್ತಾರ. ಒಬ್ಬರವ್ರು 100 ಜನದಲ್ಲಿ ಒಬ್ಬರವ್ರು ಕೇಳ್ತಾರಕ್ಕ. ತಲೆಯಲ್ಲಿ ಓಡಿಸ್ಬೇಕು ಬುದ್ಧಿಯ. ಇವಾಗ ಕರೆಕ್ಟಲ್ಲಿ ಅಕ್ಕ ಹೇಳೋದು ಅಂತ ಕೆಲವರು ಒಂದು 10 ಜನವರು ಒಪ್ಕೋತಾರೆ ಅನಕ್ಕ. ನನ್ನ ಮಾತು ಒಪ್ನಿಲ್ಲ ಅಂತ ನೋಡ್ಕೋಬೇಕಾರೆ ಒಪ್ಪಲ್ಲ ಸ್ನೇಹಿತರೆ. ನಾನು ಹೇಳಿದ್ರೆ ತಪ್ಪಾಗಿದ್ದ? ಹಾಂ, ಏನಾದ್ರು ತಪ್ಪಿದ್ರೆ ಹೇಳಿ, ಕಮೆಂಟ್ ಮಾಡಿದೆ, ಏನು ಬೇಜಾರಿಲ್ಲ. ಇರೋ ವಿಷಯ ಹೇಳ್ತೀನಿ. ಎಲ್ಲ ಯಾಕೆ ಹೋದ್ರು ಕಚ್ಚರ್ಗೋದ್ರಿ? ಒಂದು ತಾಯಿ ಹೊಟ್ಟಲ್ಲಿ 4 ಜನ 5 ಜನ ಹುಟ್ಟಿರ್ತೀವಿ. ಅಣ್ಣ ತಂದಿರಿ, ನೀವು ನಿಮ್ಮ ಕರೆಯೋದು ಬೇಡ, ನೀವು ಹೋಗಿ ಕೇಳಿ ಅವ್ರನ್ನ. ನೀವು ಅವ್ರ ಜೊತೆ ಹುಟ್ಟಿದ್ರೆ ತಾನೆ, ಅಣ್ಣ ನಂಗೆ ಇಷ್ಟು ಕೊಡಿ, ತಮ್ಮ ನಂಗೆ ಇಷ್ಟು ಕೊಡಿ ಅಂದ್ರೆ ಕೊಟ್ಟೆ ಕೊಡ್ತಾರೆ. ಯಾಕೆ ಕೊಡಲ್ಲ? ನೀವು ಅಷ್ಟು ಕೇಳೋಕೆ ಬೆಟ್ಟನ ಅವರು ಇಷ್ಟು ಮಾಡಿಕೊಳ್ಳಿ, ನೀವು ಇಷ್ಟು ಕೇಳಿ ಕೊಡ್ತಾರೆ. ಆಗ ನೀವು ಇಷ್ಟು ಬೇಕು ಅಂದಾಗ ಅವರು ಕೋಪ ಬರೋದು ಅವ್ರಿಗೆ, ಅಪ್ಪನ ಮನೆಯವ್ರಿಗೆ ಅಷ್ಟೇ. ಅವರು ಬದುಕಬೇಕು, ಬಾಳಬೇಕು, ವಯಸ್ಸಾದ ಅಪ್ಪ ಅಮ್ಮನ ಸಾಕ್ಬೇಕು, ಮಕ್ಕಳು ಸಾಕ್ಬೇಕು, ಹೆಣ್ತೀರು ಸಾಕ್ಬೇಕು. ಅವ್ರಿಗೂ ಕಷ್ಟ ಇರಲ್ವಕ್ಕ ಹೇಳು? ನಾವೇನು ಗಂಡ ಗಟ್ಕ ಬೇರೆ ಮನೆಗೆ ಹೊಟ್ಟೈತೀವಿ, ಬೇರೆ ಮನೆಗೆ ಹೋಗ್ಬಿಟ್ಟು ಇಷ್ಟು ಬೇಕು ಅಂತ ತಪ್ಪಲ್ವಕ್ಕ? ಯೋಚನೆ ಮಾಡು ಅಲ್ವಾ? ಇಷ್ಟಾರು ಕೊಡಿ ಅನ್ಬೇಕು. ಇಷ್ಟಿರದ ಇಷ್ಟು ಕೊಡಿ ಅನ್ಬೇಡಿ, ಇಷ್ಟು ಕೊಡಿ ಅಂತ ಇಸ್ಕೊಡಿ. ಅದೇ ನ್ಯಾಯ, ಅದೇ ಧರ್ಮ. ಸರಿಯಾ? ಜಗಳ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಒಂದು ರಕ್ತ ಸಂಬಂಧ ಇಲ್ಲ. ಯಾಕೆ ಬೇರೆ ಬಾಂಧವ್ಯಗಳ ಸಂಬಂಧಗಳ ಬೆಲೆ ಕೊಡಿ. ಹಣ ಆಸೆ ಇವತ್ತು ಬರ್ತಾನಲ್ಲ ಹೋಯ್ತಾ, ಯಾಕಾದ್ರೆ ಎಲ್ಲ ತಲೆ ಕೆಡಿಸ್ಕೊಂಡ್ರಿ. ಖುಷಿಯಾಗಿರಿ. ನಾನು ವಿಡಿಯೋ ತಪ್ಪಿದ್ರೆ ಕ್ಷಮೆ ಇಲ್ಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನಮ್ಮದು ನಿಮ್ಮ ಕುಟುಂಬದಲ್ಲಿ ಒಬ್ಬರು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.